ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದರೆ, ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಗೌತಮ್ ಅದಾನಿ, ಎಲ್ಲಿದೆಯಪ್ಪ ಭವಿಷ್ಯದ ಪ್ರಧಾನಿ ರಾಹುಲ್ ಗಾಂಧಿ ಅವರೇ. ಎಸ್ ವೀಕ್ಷಕರೇ, ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತು ರಾಹುಲ್ ಗಾಂಧಿ ಅವರು ನಮ್ಮ ದೇಶದಲ್ಲಾಗಲಿ ಬೇರೆ ದೇಶಕ್ಕೆ ಹೋದಾಗಲಿ ಗೌತಮ್ ಅದಾನಿ ಮತ್ತೆ ಅಂಬಾನಿ ಅವರಿಗೆ ನರೇಂದ್ರ ಮೋದಿ ಅವರು ಇಡೀ ದೇಶವನ್ನ ಮಾರ್ತಿದ್ದಾರೆ ಅಂತ ಇಲ್ಲದ ಸುಳ್ಳು ಆರೋಪಗಳನ್ನ ಮಾಡಿ ಬರ್ತಾ ಇದ್ರು. ನಮ್ಮ ದೇಶದ ಸಂಪತ್ತು, ನಮ್ಮ ದೇಶದ ಕಂಪನಿಗಳು, ನಮ್ಮ ದೇಶದ ಪ್ರಾಪರ್ಟಿನ ಅದಾನಿ ಗ್ರೂಪ್ಗೆ ಅಡ ಇಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು. ಆದರೆ ಇವತ್ತಿನ ಬಿಸಿ ಬಿಸಿ ಚರ್ಚೆ ವಿಷಯ ಏನಪ್ಪಾ ಅಂದ್ರೆ, ಅದೇ ಪಕ್ಷದ ಮುಖ್ಯಮಂತ್ರಿ ಮನೆಗೆ ಡಿ ಕೆ ಶಿವಕುಮಾರ್ ಮನೆಗೆ ಅದಾನಿ ಅವರು ಬಂದಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಅವರ ಉತ್ತರ ಏನು ಅಂತ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ. ಎಲೆಕ್ಷನ್ ಬರುವ ಟೈಮ್ನಲ್ಲಿ ಅದಾನಿ ಆಗ್ಬೋದು, ಅಂಬಾನಿ ಆಗ್ಬೋದು, ದೇಶದ ಬಿಜೆಪಿಗೆ ತನ್ನ ಫಂಡ್ಗಳನ್ನ ಕೊಡ್ತಾರೆ. ಅದಕ್ಕೆ ಅವರು ನಮ್ಮ ದೇಶದ ಸಂಪತ್ತಾಗ್ಬೋದು, ನಮ್ಮ ದೇಶದ ಪ್ರಾಪರ್ಟಿಗಳನ್ನಾಗ್ಬೋದು ಎಲ್ಲಾನು ಸಹ ಅವ್ರಿಗೆ ಅಡ ಇಡ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಎಲ್ಲಂದರಲ್ಲಿ ಹೇಳ್ತಾ ಇದ್ರು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಮನೆಗೆ ಅದಾನಿ ಬಂದಿರುವ ವಿಷಯ ಈಗ ತುಂಬಾ ಚರ್ಚೆಗೆ ಬಂದಿದೆ. ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಈ ವಿಷಯ ಗೊತ್ತಿಲ್ವಾ ಅನ್ನೋದು ಒಂದು ಕ್ವಶನ್ ಆಗಿದೆ. ವೀಕ್ಷಕರೇ, ಯಾಕಪ್ಪ ಅಂದ್ರೆ ಒಂದು ದೇಶ ಮುಂದುವರಿಬೇಕು ಅಂದ್ರೆ ಈ ತರ ಕಂಪನಿಗಳು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ತುಂಬಾ ಉತ್ತಮವಾಗಿ ಬೇಕು. ಯಾಕಪ್ಪ ಅಂದ್ರೆ ಒಂದು ರೋಡ್ ಮಾಡೋ ವಿಷಯ ಆಗ್ಬೋದು, ಒಂದು ಟನಲ್ ಮಾಡೋ ವಿಷಯ ಆಗ್ಬೋದು, ಒಂದು ಎಲೆಕ್ಟ್ರಿಕ್ಸ್ ಪವರ್ ಆಗ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಒಂದು ಕಂಪನಿಯ ಸಪೋರ್ಟು ಆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬೇಕಾಗುತ್ತೆ. ಆದರೆ ನರೇಂದ್ರ ಮೋದಿ ಅವರ ಜೊತೆಗೆ ಕೈ ಜೋಡಿಸಿದ ಅದಾನಿ ಆಗ್ಬೋದು, ಅಂಬಾನಿ ಆಗ್ಬೋದು, ನಮ್ಮ ದೇಶಕ್ಕೆ ಉತ್ತಮವಾದ ಕೊಡುಗೆಗಳನ್ನ ಕೊಡ್ತಾನೆ ಬಂದಿದ್ದಾರೆ. ನಮ್ಮ ದೇಶದ ಯುವಕರಿಗೆ ತುಂಬಾ ಕೆಲಸನೂ ಸಹ ಕೊಡ್ತಾ ಇದ್ದಾರೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿಯ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ರು. ನಮ್ಮ ದೇಶದ ಆಸ್ತಿಯನ್ನು ಅದಾನಿ ಗ್ರೂಪ್ಗೆ ಮಾರ್ತಾ ಇದ್ದೀರಾ, ನಿಮಗೆ ಎಷ್ಟು ಕಮಿಷನ್ ಬರ್ತಾ ಇದೆ, ಅದ್ರ ಬಗ್ಗೆ ಉತ್ತರ ಕೊಡಿ ಅಂತ ರಾಹುಲ್ ಗಾಂಧಿ ಅವರು ತುಂಬಾ ಸಲ ಈ ಪ್ರಶ್ನೆನ ಕೇಳಿದ್ರು. ಈಗ ಜನಗಳು ಕೇಳ್ತಾ ಇರೋದೇನಪ್ಪಾ ಅಂದ್ರೆ, ನೋಡಿ ರಾಹುಲ್ ಗಾಂಧಿ ಅವರೇ, ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಮನೆಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಮನೆಗೆ ಅದಾನಿ ಬಂದು ಹೋಗಿದ್ದಾರೆ ಅಂದರೆ ಅವ್ರು ಬಂದಿದ್ದು ಯಾವ್ದಕ್ಕೆ? ನಮ್ಮ ಬೆಂಗಳೂರಿನ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಒಂದು ಟೆನಾಲ್ ರೋಡ್ ನ ರೆಡಿ ಮಾಡೋದಿಕ್ಕೆ. ಅಂದ್ರೆ ತುಂಬಾ ಕಂಪನಿಗಳು ಬಿಡ್ನ ಅಪ್ರೋಚ್ ಮಾಡಿದೆ. ಆದ್ರೆ ಅದಾನಿ ಕಂಪನಿ ಏನ್ ಮಾಡಿದೆ, 22,267 ಕೋಟಿನ ಒಂದು ಬಿಡ್ ಮಾಡಿದೆ. ಅಂದ್ರೆ ಬಿಡ್ ಮಾಡೋದಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿದೆ. ಎಲ್ಲ ಕಂಪನಿಗಳು ಸಾರ್ವಜನಿಕರ ಮುಖದಲ್ಲಿ ಬಿಡ್ ಮಾಡಬೇಕು. ಆದರೆ ನಿಮ್ಮ ಮುಖ್ಯಮಂತ್ರಿ ಮನೆಗೆ ಅದಾನಿ ಅವರು ಯಾಕೆ ಬಂದಿದ್ದಾರೆ? ಇದಕ್ಕೆ ಉತ್ತರ ಕೊಡಿ ರಾಹುಲ್ ಗಾಂಧಿ ಅವರೇ. ಯಾಕೆ ಅಂದ್ರೆ, ನೀವು ದೇಶದ ಮುಂದಿನ ಪ್ರಧಾನಿ ಅಂತ ಘೋಷಣೆ ಮಾಡ್ಕೊಂಡಿದ್ದೀರಾ. ಅದು ಜನರ ಕೈಲಿದೆ, ನೀವು ಪ್ರಧಾನಿ ಮಾಡೋದು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ನಿಮ್ಮದೇ ಮುಖ್ಯಮಂತ್ರಿ ಮನೆಗೆ ಅದಾನಿಯವರು ಬಂದು ಬಿಡ್ನ ಸಲ್ಲಿಸಿದ್ದಾರೆ ಅಂತ ನ್ಯೂಸ್ ಇದೆ. ಇದರಲ್ಲಿ ನಿಮ್ಮ ಪಕ್ಷಕ್ಕೆ ಅಂದ್ರೆ ಇದರಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಕಮಿಷನು, ಅದರಿಂದ ನಿಮಗೆಷ್ಟು ಕಮಿಷನ್ ಅನ್ನೋದನ್ನ ಈಗ ಸಾರ್ವಜನಿಕವಾಗಿ ನೀವು ಉತ್ತರ ಕೊಡಬೇಕು. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಇಲ್ಲ ಅದಾನಿ ಕಂಪನಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡೆ ವರ್ಕ್ ಮಾಡ್ತಾ ಇದೆ, ಸುಮ್ಮನೆ ಒಂದು ಮಾತುಕತೆಗೆ ಬಂದು ಹೋಗಿದ್ದಾರೆ ಅಂತ. ಒಂದು ದೊಡ್ಡ ಕಂಪನಿ, ಅದು ದೊಡ್ಡ ಕಂಪನಿಯ ವಾರಸ್ದಾರರು ಯಾರನ್ನೂ ಮೀಟ್ ಮಾಡದ ವ್ಯಕ್ತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿನ ಮೀಟ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಒಳಗುಟ್ಟು ಏನು ಅಂತ ಎಲ್ಲ ಜನಗಳಿಗೂ ಗೊತ್ತು. ಅಂದರೆ ಬೇರೆ ಕಂಪನಿ ಸಲ್ಲಿಸಿರುವ ಬಿಡ್ ಅನ್ನು ರಿಜೆಕ್ಟ್ ಮಾಡಿ ನಮ್ಮದೇ ಕಂಪನಿಗೆ ಕೊಡಿ ಅಂತ ಕೇಳಕ್ ಬಂದಿದ್ರಾ? ರಾಹುಲ್ ಗಾಂಧಿ ಅವರೇ, ಅದಾನಿ ಅವರು ಬಂದರು 22,267 ಕೋಟಿಯಲ್ಲಿ ನಿಮ್ಮ ಪಾಲು ಎಷ್ಟು, ಅಂದ್ರೆ ನಿಮ್ಮ ಪಕ್ಷದ ಪಾಲು ಎಷ್ಟು ಅನ್ನೋದನ್ನ ಜನರ ಮುಂದೆ ನೀವು ಇಡಲೇಬೇಕು. ಯಾಕೆ ಅಂದ್ರೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ನೀವು ಬೇರೆ ದೇಶಕ್ಕೆ ಹೋದಾಗ ತೆಗೆದಿದ್ದೀರಾ. ಏನಂತ? ನಮ್ಮ ದೇಶದ ಸಂಪತ್ತನ್ನು, ನಮ್ಮ ದೇಶದ ಆಸ್ತಿಯನ್ನು
ಕೇವಲ ಇಬ್ಬರಿಗೆ ನಮ್ಮ ನರೇಂದ್ರ ಮೋದಿ ಅವರು ಮಾರಿಕೊಂಡು ಬರ್ತಿದ್ದಾರೆ ಅಂತ ಹೇಳ್ಕೊ ಬಂದಿದ್ದೀರಾ. ಈಗ ನಮ್ಮ ರಾಜ್ಯದ ಆಸ್ತಿ, ನಮ್ಮ ರಾಜ್ಯದ ದುಡ್ಡು, ನಾವು ಕಟ್ಟಂತ ಟ್ಯಾಕ್ಸ್ ದುಡ್ಡನ್ನು ಈಗ ಅದಾನಿ ಗ್ರೂಪಿಗೆ ಅಂದ್ರೆ ಒಂದು ರೋಡಿನ ಟನಲ್ ಮಾಡೋದಿಕ್ಕೆ ಕೊಡಕ್ಕೆ ನೀವು ಹೊರಟಿದ್ದೀರಾ. ಒಪ್ಪಿಕೊಳ್ಳೋಣ, ನಮಗೆ ನಮ್ಮ ರಾಜ್ಯಕ್ಕೆ ಆ ಟೆನಾಲಿನ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಮತ್ತು ಜನರ ಅಭಿಪ್ರಾಯ. ಯಾಕಪ್ಪ ಅಂದರೆ ಆ ಟೆನಲ್ ಕಟ್ಟಿದ ಮೇಲೆ ಅದಕ್ಕೆ ಟೋಲ್ ಕಟ್ಟಬೇಕು. ಒಂದು ಸತಿಗೆ 500ರಿಂದ 600 ರೂಪಾಯಿ ಟೋಲ್ನ ಕಟ್ಟಬೇಕು. ಅಂದರೆ ನಮ್ಮಂಥ ಬಡ ಜನಗಳು ಹೇಗೆ ಟೋಲ್ ಕಟ್ತಾರೆ ಅಂದರೆ ಅದು ವಿರುದ್ಧನೂ ಸಹ ಕೆಲವು ಸಲ ಹೋರಾಟ ನಡೆದಿದೆ. ಆದರೆ ಅದರನ್ನೂ ಲೆಕ್ಕಿಸದೆ ನಿಮ್ಮ DK ಶಿವಕುಮಾರ್ ಅವರು ಅದಾನಿಯನ್ನು ಅವರ ಮನೆಗೆ ಕರೆದು ಮಾತುಕತೆ ನಡೆಸಿದ್ದಾರೆ. ಇದರಲ್ಲಿ ನಿಮ್ಮ ಪಾಲು ಎಷ್ಟು ಅನ್ನೋದನ್ನು ಕೂಡಲೇ ದೇಶದ ಜನರಿಗೆ ತಿಳಿಸಬೇಕು. ಇಲ್ಲ ಅದಾನಿಯವರು ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಮನೆಗೆ ಯಾಕೆ ಬಂದಿದ್ರು ಅನ್ನೋದನ್ನು ಸಹ ನೀವು ತಿಳಿಸಬೇಕಾಗುತ್ತೆ. ನೀವು ಸುಮ್ಮನೆ ನರೇಂದ್ರ ಮೋದಿಯವರ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದೀರಿ. ಅದಾನಿ ಮತ್ತು ಅಂಬಾನಿಯವರಿಗೆ ನಮ್ಮ ದೇಶದ ಆಸ್ತಿ ಮಾರಿದ್ರು ಅಂತ. ಈಗ ನಿಮ್ಮ ಪಕ್ಷದ ಮುಖ್ಯಮಂತ್ರಿಯವರು ಏನು ಕರೆಸಿದ್ರು ಅನ್ನೋದನ್ನ ದಯವಿಟ್ಟು ಜನರ ಮುಂದೆ ತೆಗೆದು ಹಿಡಿ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನನ್ಸ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.